ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮಾಧ್ಯಮ ಕೌಶಲಗಳ ವಿಡಿಯೋ ಪಾಠಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಪಾಠಗಳನ್ನು ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅನುದಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈ ಉಪನ್ಯಾಸ ಸರಣಿಯಲ್ಲಿ ಮಾಧ್ಯಮ ಮತ್ತು ನೈತಿಕ ಅಂಶಗಳು ವಿಷಯದ ಕುರಿತು ಉಪನ್ಯಾಸ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿನದತ್ತ ಹಡಗಲಿ. ಅವರಿಗೆ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರವಾಡದ JSS ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಜಿನದತ್ತ ಹಡಗಲಿ ಅವರು ಕನ್ನಡ ಹವ್ಯಾಸಿ ರಂಗಭೂಮಿ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಕನ್ನಡ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಮಹಾಲಿಂಗಪುರದ ಶರಣಚೇತನ ಬಳಗದ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಪ್ರತಿ ತಿಂಗಳು ಒಬ್ಬ ಶರಣರ ಜೀವನ ವೃತ್ತಾಂತ ಕುರಿತು 3 ವರ್ಷಗಳವರೆಗೆ ನಿರಂತರ ಕಾರ್ಯಕ್ರಮ ಆಯೋಜನೆ ಮಾಡಿದ ಇವರು ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ ಧಾರವಾಡದ JSS ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಸಂಶೋಧನಾ ಕೇಂದ್ರದ ಸಂಯೋಜನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧಾರವಾಡ ಆಕಾಶವಾಣಿಯ ನಾಟಕ ವಿಭಾಗದ ಕಲಾವಿದನಾಗಿ ಹಲವಾರು ನಾಟಕಗಳಲ್ಲಿ ಪಾತ್ರ ನಿರ್ವಹಣೆ ಮಾಡಿರುವ ಇವರು ಅದರಂತೆ 100ಕ್ಕೂ ಹೆಚ್ಚು ಭಾಷಣ, ಚಿಂತನೆ, ಹರಟೆ ಕಾರ್ಯಕ್ರಮಗಳಲ್ಲಿಯೂ ಸಹ ಭಾಗವಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ವಿಶ್ವವಿದ್ಯಾನಿಲಯ ಕಾಲೇಜು ಶಿಕ್ಷಕರ ಸಂಘ, ಕರ್ನಾಟಕ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ತು ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಸಿಂಚನ, ವಿಲಾಸಿ ರಂಗಸಿರಿ ಕೃತಿಗಳು ಸೇರಿದಂತೆ ಅಮೃತಮತಿಯ ಅವಸಾನ, ಕಮರಿದ ಮೊಗ್ಗು ಚಿಗುರಿತು, ದಾಹ ಎಂಬ 3 ನಾಟಕಗಳನ್ನು ಸಹ ಪ್ರಕಟಿಸಿದ್ದಾರೆ. ಮಂದಾರ, ಸಾಹಿತ್ಯ ಪರಿಚಾರಕ, ಸತ್ವ, ಸಮಾಜ ರತ್ನ, ನ್ಯಾಯಮೂರ್ತಿ ಟೀಕೆ ತುಕೋಳ, ಕಾವ್ಯ ಸಂಪದ ಹಾಗೂ ವೈಚಾರಿಕ ಸಾಹಿತ್ಯ ಸೇರಿದಂತೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರು ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಶಿಕ್ಷಕ ರತ್ನ ಹಾಗೂ ಶಿಕ್ಷಕ ಸಿರಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. 2014ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ, ಧಾರವಾಡ ಜೈನ್ ಮಿಲನದ ಕಾರ್ಯದರ್ಶಿಯಾಗಿ, 2016ರಲ್ಲಿ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಅದರಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಇದೀಗ ಡಾಕ್ಟರ್ ಜಿನದತ್ತ ಹಡಗಲಿ ಅವರನ್ನು ಉಪನ್ಯಾಸ ನೀಡಲು ವಿನಂತಿಸುತ್ತೇನೆ. ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧ ಚಿದಾನಂದ ತಸ್ಮೈ ಶ್ರೀ ಗುರುವೇ ನಮಃ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವು ರಾಜ್ಯ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅನುದಾನದಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯ ಹಾಗೂ ಕಾಲೇಜುಗಳಲ್ಲಿ ಮಾಧ್ಯಮ ಕೋರ್ಸುಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ವಿವಿಧ ಮಾಧ್ಯಮ ಕೌಶಲ್ಯಗಳ ಕುರಿತು ಆನ್ಲೈನ್ ಮೂಲಕ ತರಬೇತಿಯನ್ನು ನೀಡಲು ಉದ್ದೇಶಿಸಿದ್ದು ಬಹಳ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಪಾಠಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಆಮಂತ್ರಣವನ್ನು ನೀಡಿರತಕ್ಕಂತಹ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು, ಆತ್ಮೀಯರು ಆಗಿರತಕ್ಕಂಥ ಡಾಕ್ಟರ್ ಓಂಕಾರ ಕಾಕಡೆ ಅವರಿಗೆ ಹಾಗೂ ಅವರ ಎಲ್ಲ ಸಿಬ್ಬಂದಿಗಳಿಗೆ ಪ್ರಾರಂಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿರತಕ್ಕಂಥ ತಮಗೆ ಈಗಾಗಲೇ ಗೊತ್ತಿರಬಹುದು, ನಮ್ಮ ದೇಶದ ಪತ್ರಿಕೋದ್ಯಮಕ್ಕೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ ಎನ್ನುವಂಥದ್ದು. ಕ್ರೈಸ್ತ ಪಾದ್ರಿಗಳು ಧರ್ಮ ಪ್ರಚಾರಕ್ಕಾಗಿ ಮುದ್ರಣಾ ಮಷಿನ್ಗಳನ್ನು ತಂದರು ಎಂಬತಕ್ಕಂಥದ್ದು. ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಈ ಸುದ್ದಿ ಪತ್ರಿಕೆಗಳ ಸ್ಥಾಪನೆಗೆ ಮನಸ್ಸು ಎನ್ನುವಂಥದ್ದು ಇರಲಿಲ್ಲ. ಈ ವಿಷಯವಾಗಿ ವಿಲಿಯಂ ಬೋಲ್ಟ್ಸ್ನನ್ನ ಸ್ವದೇಶಕ್ಕೆ ಮರಳಿ ಕಳಿಸಿದರು ಎನ್ನುವಂಥದ್ದು. ಭಾರತದಲ್ಲಿ ಮೊದಲ ಪತ್ರಿಕೆ ಆರಂಭಿಸಿದ ಕೀರ್ತಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅವರಿಗೆ ಸಲ್ತಾ ಇದೆ. ಅವನ ಬೆಂಗಾಲ್ ಗೆಜೆಟ್ 1780ರಲ್ಲಿ ಕಲ್ಕತ್ತೆಯಲ್ಲಿ ಪ್ರಕಟವಾದದ್ದು ನಮಗೆ ತಿಳಿದು ಬರತಕ್ಕಂಥದ್ದು. ಕನ್ನಡ ಭಾಷೆಗೆ ಬಂದರೆ ಮಂಗಳೂರಿನಿಂದ ಪ್ರಕಟವಾದ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು.
ಸುಮಾರು 1843ರಲ್ಲಿ ಹೊರಬಂದ ಈ ಪತ್ರಿಕೆಯ ಪ್ರವರ್ತಕ ಬಾಷೆಲ್ ಮಿಷನ್ ಸಂಸ್ಥೆಯ ಪ್ರಚಾರಕ ಹರ್ಮನ್ ಮೋಗ್ಲಿಂಗ್ ಎನ್ನುವಂಥವರು. ಕನ್ನಡದ ಮೊದಲ ಪರಿಪೂರ್ಣ ಪತ್ರಿಕೆ ಪ್ರಕಟವಾದದ್ದು 1925ರೊಳಗ. ಬೆಂಗಳೂರಿನಿಂದ ಹೊರಟ ಈ ಪತ್ರಿಕೆ ನವಜೀವನ ಎಂಬ ಹೆಸರಿನಿಂದ ಪ್ರಕಟವಾಗುತ್ತಾ ಇತ್ತು. ಅಶ್ವಥ್ ನಾರಾಯಣ್ ರಾವ್ ಅಂತಕ್ಕಂಥವರು ಇದರ ಸಂಪಾದಕರಾಗಿದ್ದರು. ಸಾಮಾನ್ಯವಾಗಿ ಪತ್ರಿಕೆಗಳು, ರೇಡಿಯೋ, ಟಿವಿ, ಸಿನಿಮಾ ಮೊದಲಾದವುಗಳು ಪ್ರಮುಖ ಮಾಧ್ಯಮಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಆಧುನಿಕ ಸಮಾಜದಲ್ಲಿ ಸಂಪರ್ಕ ಹೆಚ್ಚು ದಕ್ಷವಾಗಿರತಕ್ಕಂಥದ್ದು, ಅತಿ ವೇಗವಾಗಿ ಚಲಿಸಬಲ್ಲದ್ದು ಮತ್ತು ಅದು ವಿಶಾಲ ವ್ಯಾಪ್ತಿಯನ್ನ ಪಡೆದಿರತಕ್ಕಂಥದ್ದು. ಸಂಪರ್ಕದಲ್ಲಿನ ಈ ಪ್ರಗತಿಗೆ ಮುಖ್ಯ ಕಾರಣ ಏನು ಅಂತಂದ್ರೆ ವೈಜ್ಞಾನಿಕ ಬೆಳವಣಿಗೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಗುಟನ್ಬರ್ಗ್ ಮುದ್ರಣ ಯಂತ್ರವನ್ನ ಯುರೋಪಿಗೆ ತಂದಿರತಕ್ಕಂಥದ್ದು ಸಂಪರ್ಕ ಕ್ರಾಂತಿಗೆ ನಾಂದಿಯನ್ನ ಹಾಡಿತು ಅಂತಕ್ಕಂಥದ್ದು. ಪುಸ್ತಕಗಳು ಪ್ರಿಂಟ್ ಆದವು, ಮುಂದೆ ಪತ್ರಿಕೆಗಳು ಬಂದವು. ಸಮಾಚಾರ ವಿಚಾರಗಳ ವಿನಿಮಯದ ರೀತಿಯೊಳಗ ಮೂಲಭೂತ ಬದಲಾವಣೆ ಆಯಿತು. 19ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಬಂದ ಚಲನಚಿತ್ರ ಕಲಾತ್ಮಕ ಅಭಿವ್ಯಕ್ತಿಗೆ, ಮನರಂಜನೆಗೆ ಹೊಸದೊಂದು ಆಯಾಮವನ್ನ ಒದಗಿಸಿತು ಎನ್ನುವಂಥದ್ದು. ಈ ಶತಮಾನದ 2ನೇ ದಶಕದಲ್ಲಿ ಆರಂಭದ ಸಾರ್ವಜನಿಕ ರೇಡಿಯೋ ವ್ಯವಸ್ಥೆ, ಮುಂದೆ ಬಂದ ಟೆಲಿವಿಷನ್ ಯಾವುದೇ ಸುದ್ದಿಯನ್ನ ಒಂದೇ ಕ್ಷಣದಲ್ಲಿ ಲಕ್ಷಾಂತರ ಜನರಿಗೆ ತಲುಪಿಸಲು ಸಾಧ್ಯತೆಯನ್ನ ಮಾಡಿಕೊಟ್ಟುವಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆಧುನಿಕ ಸಮಾಜದೊಳಗ ಹಿಂದಿನ ಸಮಾಜಗಳಂತೆ ವ್ಯಕ್ತಿಗಳ ಮುಖಾಮುಖಿ ಸಂಪರ್ಕ ಇದ್ರೂ ಕೂಡ ಹೆಚ್ಚಿನ ಸಾಮಾಜಿಕ ಸಂಪರ್ಕ ಏರ್ಪಡ್ತಕ್ಕಂಥದ್ದು ಈ ಸಮೂಹ ಮಾಧ್ಯಮಗಳ ಮೂಲಕ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು ಅಥವಾ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ತದನಂತರ ನಾವು ಪತ್ರಿಕೋದ್ಯಮವನ್ನ ಯಾವ ರೀತಿಯೊಳಗ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಮೂರು ಪ್ರಜಾಸತ್ತೆಯ ಮೂರು ಕಂಬಗಳು ಅಂತ ಹೇಳಿ ಗುರುತಿಸಲ್ಪಟ್ರೆ, ಸಮೂಹ ಮಾಧ್ಯಮ ಎನ್ನುವಂಥದ್ದು ಅದು 4ನೇ ಕಂಬವಾಗಿ ನಿಲ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಮಾಧ್ಯಮಗಳು ತಮ್ಮ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ನಿರ್ವಹಿಸಲು ಸ್ವತಂತ್ರವಾಗಿರಬೇಕು. ಹೊರಗಿನ ಯಾವುದೇ ಶಕ್ತಿಯ ಮಧ್ಯಪ್ರವೇಶ ಇರಕೂಡದು. ಆಡಳಿತಗಾರರಿಗೆ ಇರುಸು ಮುರುಸು ಆಗುವ ಸಂಗತಿ ಅಥವಾ ಅಭಿಪ್ರಾಯ ಪ್ರಕಟವಾದಾಗ, ಪ್ರಸಾರವಾದಾಗ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಪ್ರಯತ್ನವೂ ಕೂಡ ನಡೆದಿರತಕ್ಕಂಥದ್ದನ್ನ, ಈಗಲೂ ಕೂಡ ನಡೆಯತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೇನೆ ಸಮಾಜದ ಒಳಿತು ಕೆಡುಕುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಂಗತಿ ಮತ್ತು ಅಭಿಪ್ರಾಯ ಪ್ರಕಟಣೆಯಿಂದ ಸಾರ್ವಜನಿಕ ಅಭಿಪ್ರಾಯವನ್ನ ನಾವು ಬಿಂಬಿಸಬೇಕಾಗ್ತಾ ಇದೆ. ಅಷ್ಟೇ ಅಲ್ಲ, ಅದನ್ನು ನಿರ್ದಿಷ್ಟವಾಗಿ ರೂಪಿಸಬೇಕು ಕೂಡ. ಸಾರ್ವಜನಿಕ ಅಭಿಪ್ರಾಯ ಬಿಂಬಿಸುವ ನೆಪದಲ್ಲಿ ಜನತೆಯನ್ನ, ಮಾಧ್ಯಮ ಬಳಕೆದಾರರನ್ನ ತಪ್ಪು ದಾರಿಗೆ ಎಳೆಯಬಾರದು ಎನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅಂದ್ರೆ ಒಬ್ಬ ಪತ್ರಕರ್ತನಿಗೆ ಇರತಕ್ಕಂತಹ ಜವಾಬ್ದಾರಿಗಳು ಎನ್ನುವಂಥವು ಬಹಳ ಅಧಿಕವಾಗಿರ್ತವು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಪತ್ರಿಕೆಗಳು ಸಮಾಜದಲ್ಲಿ ಸೌಹಾರ್ದತೆಯನ್ನ ಅವು ಬಿಂಬಿಸುವ ರೀತಿ ಒಳಗ ಇರಬೇಕು. ತಮಗೆಲ್ಲ ಗೊತ್ತಿದೆ, ನಮ್ಮ ಭಾರತ ದೇಶ ವೈವಿಧ್ಯಮಯ ದೇಶ ಎನ್ನುವಂಥದ್ದು. ಇಲ್ಲಿ ಹಲವಾರು ಧರ್ಮಗಳು ಹುಟ್ಟಿ ಬೆಳೆದಿವೆ. ಧರ್ಮ ಸಹಿಷ್ಣುತೆ ಅತೀವ ಅಗತ್ಯವಾಗಿರತಕ್ಕಂಥದ್ದು. ರಾಷ್ಟ್ರ ಸಂವಿಧಾನ ಧರ್ಮ ನಿರಪೇಕ್ಷೆಯನ್ನ ಬೋಧನೆ ಮಾಡ್ತಾ ಇದೆ. ವಿವಿಧ ಕೋಮುಗಳ ಸೌಹಾರ್ದದಿಂದ ಬಾಳತಕ್ಕಂಥದ್ದು ರಾಷ್ಟ್ರದ ಪ್ರಗತಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಮತೀಯ ಸೌಹಾರ್ದತೆಯನ್ನ ಬೆಳೆಸಲು ಮಾಧ್ಯಮಗಳು ಆದ್ಯತೆಯನ್ನ ನೀಡಬೇಕಾದದ್ದು ಪ್ರಥಮ ಕರ್ತವ್ಯವಾಗಿದೆ. ಜಾತಿಯ ವಿದ್ವೇಷದ ಕಿಡಿ ಹಾರಲಿಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ.
ಎಲ್ಲೋ ಒಂದು ಸುದ್ದಿ ಯಾವುದೋ ಮೂಲೆಯೊಳಗೆ ಕುತ್ಕೊಂಡು ಒಂದಿಷ್ಟು ಹಬ್ಬಿಸ್ಬಿಟ್ರೆ ಸಾಕು, ಅದು ಹಂಗ ಬಾಯಿಂದ ಬಾಯಿಗೆ ಹಬ್ಕೋತ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಂಡು ಎಷ್ಟೋ ಪ್ರಾಣ ಹಾನಿಗಳಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಸಮಾಜ ವ್ಯವಸ್ಥೆಯೊಳಗ ಕಾಣ್ತಾ ಇದ್ದೇವೆ. ಆ ರೀತಿ ಕಿಚ್ಚನ್ನ ಹೊತ್ತಿಸುವ ರೀತಿಯಲ್ಲಿ ಸಂವಹನ ಮಾಧ್ಯಮಗಳು ಇರಕೂಡದು ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮನಿ ಕಟ್ಟೋದು ತಡ ಆಗ್ತತಿ, ಕೆಡವೋದು ತಡ ಆಗೋದಿಲ್ಲ. ಹಾಗಾಗಿ ಕಿಚ್ಚನ್ನ ಹೊತ್ತಿಸುವುದು ತಡ ಆಗೋದಿಲ್ಲ. ಆ ಹೊತ್ತಿರತಕ್ಕಂಥ ಕಿಚ್ಚನ್ನ ಆರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದಾಯಕವಾಗಿರತಕ್ಕಂಥದ್ದು. ಸೊ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನ ಸಂವಹನ ಮಾಧ್ಯಮಗಳು ವಹಿಸಬೇಕಾಗ್ತಾ ಇದೆ. ಜೊತೆಗೆ ಜನರ ಭಾವನೆಗಳನ್ನ ಪ್ರಚೋದಿಸುವ ಕಾರ್ಯದಲ್ಲಿ ಪತ್ರಿಕೆಗಳು ತೊಡಗಬಾರದು. ಇದು ಬಹಳ ಮುಖ್ಯವಾಗಿರತಕ್ಕಂಥ. ನೋಡ್ತೇವೆ ನಾವು ಇವತ್ತಿನ ಮಾಧ್ಯಮ ವ್ಯವಸ್ಥೆಯನ್ನ, ಇರತಕ್ಕಂಥದ್ದು ಅಲ್ಪ ಪ್ರಮಾಣದ ದೋಷ ಇದ್ರೂ ಕೂಡ ಅದನ್ನ ಬೃಹದಾಕಾರವಾಗಿ ಪ್ರಸಾರ ಮಾಡತಕ್ಕಂಥದ್ದು. ಉಗುರಿನಿಂದ ಹೋಗುವುದಕ್ಕೆ ಕೊಡಲಿಯನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಎಂತಹ ಬೃಹದ್ದಾಗಿರ್ತಕ್ಕಂಥ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯ ಬಗ್ಗೆ ಮಾಧ್ಯಮಗಳು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಟ್ರೆ ಹೊತ್ತಬಹುದಾಗಿರ್ತಕ್ಕಂಥ ಬೆಂಕಿಯನ್ನ ನಂದಿಸಿದಂತೆ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಹಾಗಾಗಿ ಜನರ ಭಾವನೆಗಳನ್ನ ಪ್ರಚೋದಿಸುವ ಕಾರ್ಯದಲ್ಲಿ ಪತ್ರಿಕೆಗಳು ತೊಡಗಬಾರದು ಎನ್ನುವಂಥದ್ದು. ಜೊತೆಗೆ ಮಾಧ್ಯಮದ ಕರ್ತರು ಬಹಳ ಸಂಯಮದಿಂದ ಕಾರ್ಯವನ್ನ ನಿರ್ವಹಿಸಬೇಕಾಗ್ತಾ ಇದೆ. ನೋಡಿ, ಎಷ್ಟು ತಾಳ್ಮೆಯಿಂದ ನಾವು ಇರ್ತೇವೆ ಅಷ್ಟಷ್ಟು ಪ್ರಮಾಣದಲ್ಲಿ ಆ ತಾಳ್ಮೆಗೆ ಒಂದು ಬೆಲೆ ಎನ್ನುವಂಥದ್ದು, ಸಂಯಮಕ್ಕೆ ಒಂದು ಬೆಲೆ ಎನ್ನುವಂಥದ್ದು ಸಿಗ್ತತಿ. ಅವಸರವಾಗಿ ಏನೋ ಬರೆದು ಹಾಕಿದ್ವಿ ಅಂತಂದ್ರೆ ಅದು ಸುದ್ದಿ ಸುಳ್ಳಿತ್ತು ಅಂದ್ರೆ ಮಾರನೆಯ ದಿವಸ ನಾವು ಬರೆದಿರ್ತಕ್ಕಂಥ ಸುದ್ದಿ ರದ್ದಿ ಆದ್ರೂ ಕೂಡ ಜನರ ಮನಸ್ಸಿಗೆ ಪ್ರಚೋದನೆಯನ್ನ ನೀಡಿ ಅನೇಕ ಗೊಂದಲಗಳಿಗೆ ಆ ವಿಷಯ ಕಾರಣವಾಗ್ತಾ ಇದೆ. ಅಕಸ್ಮಾತ್ ಅವರು ಸಂಯಮವನ್ನ ಕಳೆದುಕೊಂಡು ಕಾರ್ಯವನ್ನ ನಿರ್ವಹಿಸಿದ್ದೇ ಆದರೆ ದ್ವೇಷದ ದಳ್ಳುರಿ ಎನ್ನುವಂಥದ್ದು ಇಡೀ ದೇಶವನ್ನೇ ಸುಡುತ್ತದೆ ಎನ್ನುವಂಥ ಮಾತನ್ನ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಮಾಧ್ಯಮಗಳ ಜವಾಬ್ದಾರಿ ಏನು ಅಂತಂದ್ರೆ ಬರೀ ಓದುಗರು ಬಯಸಿದ್ದನ್ನ ಮಾತ್ರ ಕೊಡ್ತಕ್ಕಂಥದ್ದಲ್ಲ. ಯಾರ್ಯಾರು ಏನು ಓದ್ತಾರ ಅದನ್ನ ಕೊಟ್ರ ಆಯ್ತು ಬಿಡಪ್ಪ ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಪತ್ರಿಕೆಗಳು ಅಂದ್ರೆ ನಮ್ಮ ಮಾಧ್ಯಮಗಳು ಜನರಿಗೆ ಅವರಲ್ಲಿರುವ ಲೋಪದೋಷಗಳನ್ನ ತೋರಿಸಿಕೊಡಬೇಕು ಲೋಪದೋಷಗಳನ್ನ. ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ. ಮನುಷ್ಯ ಕೆಲವೊಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನೇ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಇನ್ನ ಕೆಲವೊಂದಿಷ್ಟು ಜನ ಉದ್ದೇಶಪೂರ್ವಕವಾಗಿ ತಾವು ಮಾಡತಕ್ಕಂಥದ್ದು ತಪ್ಪು ಎನ್ನುವ ಅರಿವು ಅವರಿಗೆ ಇರಲಾರ್ದನೇ ಅವರು ತಪ್ಪುಗಳನ್ನ ಮಾಡ್ತಿರ್ತಾರೆ. ಆ ರೀತಿಯ ತಪ್ಪುಗಳನ್ನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ತಿದ್ದಿಕೊಳ್ಳುವುದಕ್ಕೆ ಒಂದು ಅವಕಾಶ ಅನ್ನೋ ರೀತಿ ಒಳಗ ಗಾಂಧೀಜಿಯವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಅವರಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ತೋರಿಸಿಕೊಡಬೇಕು. ಜೊತೆಗೆ ಅವುಗಳನ್ನ ತಿದ್ದುವ ಕೆಲಸವನ್ನ ಮಾಡಬೇಕು. ಮತ್ತಷ್ಟು ಏನೇನರ ಬರೆದು ಏನೇನರ ಅಪಮಾನ ಮಾಡಿ ಮತ್ತಷ್ಟು ಬೆಂಕಿಯನ್ನ ಹಚ್ಚುವಂತಹ ಪ್ರಯತ್ನವನ್ನ ಮಾಡುವುದಕ್ಕಿಂತ ಅವರ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂತಹ ಗೊಂದಲಗಳನ್ನ ತಿದ್ದುವಂತಹ ಪ್ರಯತ್ನವನ್ನ ಪತ್ರಿಕೆಗಳು ಅಥವಾ ಯಾವುದೇ ಮಾಧ್ಯಮ ಇರಲಿ ಅದು ಮಾಡಬೇಕಾಗಿರ್ತಕ್ಕಂಥದ್ದು ಅಗತ್ಯವಿದೆ. ಹಾಗೇನೆ ಜನತೆ ಎಡವದಂತೆ ಅವರ ದಾರಿ ದೀವಿಗೆ ಆಗಬೇಕು. ಗಾಂಧೀಜಿಯವರು ಹೇಳ್ತಕ್ಕಂಥ ಮಾತು ನೋಡಿ, ಪತ್ರಿಕೆಗಳು ಎನ್ನುವಂಥವು ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ಮಾಡಬೇಕು. ಮನಸ್ಸುಗಳನ್ನ ಒಡೆಯುವ ಕೆಲಸಗಳನ್ನ ಪತ್ರಿಕೆಗಳಿರಲಿ ಅಥವಾ ಮಾಧ್ಯಮಗಳೇ ಇರಲಿ ಮಾಡಲಿಕ್ಕೆ ಹೋಗಬಾರದು. ಏನಾಗ್ಬಿಟ್ಟೈತಿ ಅಂತಂದ್ರೆ ಪತ್ರಿಕೆ ಉದ್ಯಮ ಆದಮೇಲೆ ಹೆಚ್ಚು ಹೆಚ್ಚು ಆಕರ್ಷಕವಾಗತಕ್ಕಂತಹ ಸುದ್ದಿಗಳನ್ನ ಪ್ರಸಾರ ಮಾಡುವುದರಿಂದ
ನಮಗೆ ಆರ್ಥಿಕ ಬಲ ಬರ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಈಗ ನಾವು ನೋಡ್ತಾ ಇರ್ತೇವೆ, ಟಿವಿ ಒಳಗೆ ನೋಡ್ತಾ ಇರ್ತೇವೆ ಅಥವಾ ಪತ್ರಿಕೆ ಒಳಗೆ ಓದ್ತಾ ಇರ್ತೇವೆ. ಒಂದು ಸಣ್ಣ ಸುದ್ದಿ ಇರ್ತತಿ, ಅದನ್ನ ಹಂಗ ಹೊಳ್ಳ ಬಳ್ಳ ಅದನ್ನ ಹಾಕಿ 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 ಕುಂತು ನೋಡೋರಿಗೆ ಬೇಸರ ಆಗುವ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ಕರೋನಾ ಸಂದರ್ಭದಲ್ಲಿಯೂ ಕೂಡ ಇರತಕ್ಕಂಥದ್ದು ಅಲ್ಪ ವಿಷಯ ಇದ್ರೂ ಕೂಡ ಅದನ್ನ ಮತ್ತೆ ಹಾಕಿ ಜನರಲ್ಲಿ ನೋಡ್ತಕ್ಕಂಥ ಜನರಲ್ಲಿ ಭಯವನ್ನ ಹುಟ್ಟಿಸಿ ಎಷ್ಟೋ ಜನ ಆ ಸುದ್ದಿಗಳನ್ನ ನೋಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹ ಸುದ್ದಿಗಳನ್ನ ನೋಡುವುದೇ ಬೇಡ ಅನ್ನುವ ರೀತಿ ಒಳಗ ಕೆಲವೊಂದಿಷ್ಟು ಜನರು ತೀರ್ಮಾನವನ್ನು ಕೂಡ ಮಾಡಿದ್ದುಂಟು. ಆ ನಂತರ ಸುದ್ದಿಯನ್ನ ವಾಚನ ಮಾಡ್ತಕ್ಕಂಥವ್ರು, ಓದ್ತಕ್ಕಂಥವ್ರು ಗಂಟಲು ಹರಿಯುವ ಹಾಗೆ ಒದರುವುದರಿಂದ ನಾವು ಹೆಚ್ಚು ಪ್ರಚಾರವನ್ನ ಮಾಡ್ತೀವಿ ಅನ್ನುವಂಥ ಭಾವನೆ ಅವರಲ್ಲಿ ಇರ್ತದೆ. ಧ್ವನಿ ಎಲ್ಲ ಚಲೋ ಇರ್ತತಿ. ಯಾವುದೇ ಕಾರ್ಯಕ್ರಮ ನಿರೂಪಣೆ ಇದ್ರೂ ಕೂಡ ಕೇಳುಗರ ಮನಸ್ಸಿಗೆ, ಕೇಳುಗರ ಕಿವಿಗಳಿಗೆ ಇಂಪನ್ನ ನೀಡುವ ರೀತಿಯಲ್ಲಿ ಆ ಧ್ವನಿ ಎನ್ನುವಂಥದ್ದು ಬರಬೇಕಾಗ್ತದೆ. ಕರ್ಕಶವಾಗಿರ್ತಕ್ಕಂಥ ಧ್ವನಿ ಚಲೋ ಇರ್ತತಿ, ಆದ್ರೆ ಹೇಳ್ತಕ್ಕಂಥ ರೀತಿ, ನಿರೂಪಣೆ ಮಾಡ್ತಕ್ಕಂಥ ಪದ್ಧತಿ, ಜೊತೆಗೆ ಸುದ್ದಿಗಳನ್ನ ಓದ್ತಕ್ಕಂತಹ ವಾಚಕರ ಭಾಷೆ ಒಂದು ರೀತಿ ಒಳಗ ಕೇಳುಗರ ಮನಸ್ಸಿಗೆ ಕಿರಿಕಿರಿಯನ್ನ ಉಂಟು ಮಾಡುವ ರೀತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಗಾಂಧೀಜಿಯವರ ಮಾತನ್ನ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಜನತೆ ಎಡವದಂತೆ ಅವರ ದಾರಿ ದೀವಿಗೆ ಆಗಬೇಕು, ದಾರಿಯ ದೀಪವಾಗಬೇಕು. ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ಕರೆದೊಯ್ಯುವ ರೀತಿಯಲ್ಲಿ ಪತ್ರಿಕೆಗಳು ಎನ್ನುವಂಥವು ಅಥವಾ ಮಾಧ್ಯಮ ಎನ್ನುವಂಥದ್ದು ಇರಬೇಕು. ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥವರಿಗೆ ಬೆಳಕನ್ನ ತೋರಿಸುವ ರೀತಿಯಲ್ಲಿ ಅವು ಇರಬೇಕಾಗ್ತಾ ಇದೆ. ಸೊ ಹಾಗಾಗಿ ಇತರರ ದೋಷಗಳನ್ನ ಪತ್ತೆ ಹಚ್ಚುವುದು ಪತ್ರಕರ್ತರ ಕಾರ್ಯದ ಒಂದು ಮುಖವಾದರೆ, ತಾವು ತಪ್ಪು ಮಾಡದೇ ಇರುವುದು ಇನ್ನೊಂದು ಮುಖ. ಬಹಳ ಅರ್ಥವತ್ತಾಗಿರತಕ್ಕಂತಹ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮವನ್ನು ಕುರಿತು ಅಥವಾ ಯಾವುದೇ ಮಾಧ್ಯಮವನ್ನು ಕುರಿತು ಹೇಳಿರ್ತಕ್ಕಂತಹ ಮಾತುಗಳು ಬಹಳ ಅರ್ಥಪೂರ್ಣವಾಗಿರತಕ್ಕಂಥವುಗಳು. ಇಂತಹ ಮಾತುಗಳನ್ನು ಪ್ರತಿಯೊಬ್ಬ ಪತ್ರಕರ್ತನೂ ಕೂಡ ತನ್ನಲ್ಲಿ ಅಳವಡಿಸಿಕೊಂಡು ಪತ್ರಕರ್ತನ ಆದದ್ದೇ ಆದರೆ ಅವನು ತನ್ನ ವೃತ್ತಿಗೆ ಖಂಡಿತವಾಗ್ಲೂ ಕೂಡ ನ್ಯಾಯವನ್ನ ಒದಗಿಸಿಕೊಟ್ಟಂತೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ನೋಡ್ರಿ, ಬೇರೆಯವರ ದೋಷಗಳನ್ನ ಪತ್ತೆ ಹಚ್ಚತಕ್ಕಂಥದ್ದು ಪತ್ರಕರ್ತರ ಕಾರ್ಯ ಆಯಿತಲ್ಲ, ಅದು ಒಂದು ಮುಖ. ಪತ್ತೆ ಹಚ್ಚಬೇಕು, ಸಮಾಜವನ್ನು ತಿದ್ದಬೇಕು, ದುಷ್ಟ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಡಬೇಕು, ಶಿಷ್ಟರಿಗೆ ರಕ್ಷಣೆಯನ್ನ ಮಾಡಬೇಕು, ಇದು ಒಂದು ಮುಖ. ಓಕೆ. ಇನ್ನೊಂದು ಮುಖ ಏನಪ್ಪಾ ಅಂತಂದ್ರೆ ತಾವು ತಪ್ಪು ಮಾಡದೆ ಇರುವುದು. ಎಷ್ಟೋ ಜನ ಪತ್ರಕರ್ತರು ಸಮಾಜ ವ್ಯವಸ್ಥೆ ಒಳಗ ಕಂಡುಕೊಂಡಿರ್ತಕ್ಕಂಥ ಸತ್ಯ ನಾನು ದೋಷಾರೋಪಣೆಯನ್ನ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ ಭಾವಿಸಬಾರದು. ಪತ್ರಿಕೆಗಳ ಹೆಸರಿನಲ್ಲಿ ದೋಚತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಪೇಪರ್ಗಳನ್ನು ನೋಡ್ತೀವಿ, ಪತ್ರಕರ್ತ ಎಂದು ಹೇಳಿಕೊಂಡು ಮೋಸ ಮಾಡಿದ ವ್ಯಕ್ತಿ, ನಕಲಿ ಪತ್ರಕರ್ತನ ಬಂಧನ. ಸೊ ಈ ರೀತಿ ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಪತ್ರಕರ್ತನಿಗೆ ನೈತಿಕತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ನೈತಿಕತೆ ಅವನಲ್ಲಿ ಇರೋದ್ರಿಂದ ಅವನು ಎಂತಹ ಕಷ್ಟಕರವಾಗಿರ್ತಕ್ಕಂತಹ ಸುದ್ದಿಗಳನ್ನ ಪ್ರಕಟ ಮಾಡಿದರೂ ಕೂಡ ಅದನ್ನ ಎದುರಿಸಬಲ್ಲೆ ಎನ್ನುವಂತಹ ಛಲಗಾರಿಕೆ ಸಹಜವಾಗಿ ಆ ಪತ್ರಕರ್ತನಲ್ಲಿ ಬಂದಿರ್ತತಿ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕು. ಹಾಗೇನೆ ನಮ್ಮ ಸಮೂಹ ಮಾಧ್ಯಮಗಳು ತಮ್ಮನ್ನ ತಾವು ಸರ್ಕಾರಿ ವಿರೋಧಿಗಳು ಅಂತ ಹೇಳಿ ಭಾವಿಸಬೇಕಿಲ್ಲ. ಇದೊಂದು ಪದ್ಧತಿ ಬೆಳ್ಕೊಂಡು ಬಂದಿರ್ತತಿ. ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಮಾಧ್ಯಮಗಳು. ಇವು ಮಾಧ್ಯಮಗಳು ಅಂದ ತಕ್ಷಣವೇ ಸರ್ಕಾರಕ್ಕೆ ವಿರೋಧವಾಗಿರತಕ್ಕಂಥವು ಎನ್ನುವಂಥ ಮನಸ್ಥಿತಿ ಆ ಸರ್ಕಾರವನ್ನ ನಡೆಸ್ತಕ್ಕಂಥವರಲ್ಲಿ ಇದ್ರೆ, ಈ ಸರ್ಕಾರವನ್ನ ಹೇಗಾದರೂ ಮಾಡಿ ನಾವು ಇದರ ದೋಷಾರೋಪಣೆಗಳನ್ನ ನಾನು ಪತ್ತೆ ಹಚ್ಚಬೇಕು, ಇದನ್ನ ಪ್ರಕಟಪಡಿಸಬೇಕು ಎನ್ನುವಂಥದ್ದು ಮಾಧ್ಯಮದವರ ಛಲಗಾರಿಕೆ ಆಗಿರ್ತದೆ. ಹಾಗಾಗಿ ಸಮೂಹ ಮಾಧ್ಯಮಗಳು ನಮ್ಮಷ್ಟಕ್ಕೆ ನಾವು ತಿಳಿದುಕೊಳ್ಳಬೇಕಾದ ಅಗತ್ಯ ಇಲ್ಲ. ಸರ್ಕಾರಿ ವಿರೋಧಿಗಳು ನಾವು ಅಂತ ಹೇಳಿ ಭಾವಿಸಬೇಕಾದ ಅಗತ್ಯ ಇಲ್ಲ. ಸನ್ನಿವೇಶಕ್ಕೆ, ಆ ಸಂಗತಿಗೆ, ಆ ಸಂದರ್ಭಕ್ಕೆ ತಕ್ಕ ರೀತಿಯಲ್ಲಿ ತಮ್ಮ ತತ್ವ ಏನಿದೆ ನೋಡಿ, ಪ್ರತಿಯೊಂದಕ್ಕೂ
ಒಂದೊಂದು ತತ್ವ, ಒಂದು ಸಿದ್ಧಾಂತ ಎಲ್ಲ ಇದ್ದೇ ಇರ್ತಾವ. ವೈದ್ಯರಿಗೆ ವೈದ್ಯರಾಗಿರ್ತಕ್ಕಂಥ ತತ್ವಗಳು, ಸಿದ್ಧಾಂತಗಳು ಇರ್ತಾವ. ಶಿಕ್ಷಕರಿಗೆ ಶಿಕ್ಷಕರಾಗಿರ್ತಕ್ಕಂಥ ತತ್ವಗಳು, ಸಿದ್ಧಾಂತಗಳು ಎನ್ನುವಂಥವುಗಳು ಇರ್ತವೆ. ಕಾಲೇಜಿನ ಅಧ್ಯಾಪಕರಿಗೆ ಅವ್ರವೇ ಆಗಿರ್ತಕ್ಕಂಥ ತತ್ವಗಳು, ಸಿದ್ಧಾಂತಗಳು ಎನ್ನುವಂಥವುಗಳು ಇರ್ತವೆ. ಕುರ್ಚಿಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ತಮ್ಮವೇ ಆಗಿರತಕ್ಕಂಥ ತತ್ವ, ಸಿದ್ಧಾಂತಗಳು ಎನ್ನುವಂಥವು ಇರ್ತವೆ. ಅದೇ ರೀತಿಯಲ್ಲಿ ಮಾಧ್ಯಮದವರಿಗೂ ಕೂಡ ತಮ್ಮವೇ ಆಗಿರತಕ್ಕಂತಹ ತತ್ವಗಳು, ಸಿದ್ಧಾಂತಗಳು ಎನ್ನುವಂಥವುಗಳೇನಿರ್ತವೆ, ಅವುಗಳಿಗೆ ಅನುಗುಣವಾಗಿ ಅವರು ಇರಬೇಕಾಗ್ತಾ ಇದೆ. ಆ ತತ್ವಕ್ಕೆ ವಿರುದ್ಧವಾಗಿ ಹೋಗಬೇಕಾದ ಅಗತ್ಯವಿಲ್ಲ. ಯಾವುದು ಒಳ್ಳೆಯದಿದೆ ಅದನ್ನ ಬರೆಯಬೇಕು ಎನ್ನುವಂಥದ್ದು, ಯಾವುದು ಕೆಟ್ಟದ್ದಿದೆ ಅದನ್ನು ಕೂಡ ಬರೆಯಬೇಕು ಎನ್ನುವಂಥದ್ದು. ಈ ವಿಷಯದೊಳಗೆ ನಾವು ನಮ್ಮ ತತ್ವಗಳಿಗೆ ವಿರುದ್ಧ ಹೋಗಬಾರದು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಾನಾಗಲೇ ಹೇಳಿದೆ, ಮಾಧ್ಯಮಗಳು ನೈತಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನ ಪರಿಪಾಲಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು. ಈಗ ಕಾಲೇಜ್ದೊಳಗ ಪಾಠ ಮಾಡೋ ಹೊತ್ತಿನೊಳಗ ನನ್ನಲ್ಲಿ ನೈತಿಕತೆ ಇದ್ದಾಗ ನಾನು ವಿದ್ಯಾರ್ಥಿಗಳಿಗೆ ಹೇಳತಕ್ಕ ಸಾಮರ್ಥ್ಯವನ್ನು ಪಡ್ಕೊಳ್ತೀನಿ. ಪಾಠ ಮಾಡ್ತಾ ಮಾಡ್ತಾ ನೀವು ಗುಟ್ಕಾ ತಿನ್ಬೇಡ್ರಿ, ಬಾರ್ಗೆ ಹೋಗ್ಬೇಡ್ರಿ, ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿ ಸಾಯಂಕಾಲದಷ್ಟೊತ್ತಿಗೆ ನಾನೇ ಬಾರ್ ಮುಂದೆ ನಿಂತಿದ್ದೆ. ಮಾರನೇ ದಿವಸ ಮತ್ ನಾ ಅದ ಪಾಠ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಹೇಳ್ತಾನ, ಗೊತ್ತೈತೆ ಹೇಳ್ರಿ ಸರ್ ನೀನು ಎಲ್ಲಿ ನಿಂತಿದ್ರಿ ಅನ್ನೋದ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಮಾಧ್ಯಮದವರಿಗೂ ಕೂಡ ಏನನ್ನ ತಾವು ಹೇಳಬೇಕಾಗೈತಿ, ಆ ಹೇಳುವುದಕ್ಕೆ ತಕ್ಕ ರೀತಿಯಲ್ಲಿ ನೈತಿಕತೆ ಹಾಗೂ ಸಾಮಾಜಿಕ ಜವಾಬ್ದಾರಿ ಎನ್ನುವಂಥದ್ದು ಇರಲೇಬೇಕಾಗ್ತದೆ. ಅವುಗಳನ್ನ ಇಟ್ಟುಕೊಂಡು ಪತ್ರಕರ್ತ ಅಥವಾ ಮಾಧ್ಯಮದವರು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂತಹ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ ಎನ್ನುವಂಥದ್ದು ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನ ಎಷ್ಟೋ ಸಾರಿ ನಾವು ನೋಡ್ತಾ ಇದ್ದೇವೆ, ತಮ್ಮ ಸ್ವಾತಂತ್ರ್ಯವನ್ನ ದುರುಪಯೋಗಪಡಿಸಿಕೊಳ್ಳುವ ಮಾಧ್ಯಮ ಕರ್ತರು ಇಲ್ಲದಿಲ್ಲ. ಸಾಮಾನ್ಯವಾಗಿ ಮಾಧ್ಯಮದವರು ತಮ್ಮ ನೈತಿಕತೆಯನ್ನ ಬದಿಗೆ ಸರಿಸಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ 3 ಅಂಗಗಳು, ಇದೊಂದು 4ನೇ ಅಂಗ ಅಂತಕ್ಕಂಥದ್ದು. ಪತ್ರಿಕಾ ಸ್ವಾತಂತ್ರ್ಯ ಎನ್ನುವಂಥದ್ದು ಇದೆಯಲ್ಲ, ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ಳುವ ಅನೇಕ ಜನ ಮಾಧ್ಯಮದ ಕರ್ತರು, ಪತ್ರಕರ್ತರು ನಮ್ಮ ಮಧ್ಯದಲ್ಲಿ ಸಿಗ್ತಾರೆ ಅಂತಕ್ಕಂಥದ್ದು. ಹಂಗ ನೋಡಿದ್ರೆ ಅವರ ಸಂಖ್ಯೆ ತೀರಾ ಸೀಮಿತವಾಗಿರ್ತಕ್ಕಂಥದ್ದು, ಬಹಳ ಕಡಿಮೆ ಇರತಕ್ಕಂಥದ್ದು. ಮಾಧ್ಯಮ ಹಕ್ಕು ಎಂದರೆ ಇತರರ ಹಕ್ಕುಗಳನ್ನ ಹತ್ತಿಕ್ಕುವುದು ಅಥವಾ ಅವುಗಳಿಗೆ ಧಕ್ಕೆ ಉಂಟು ಮಾಡುವುದು ಎಂದ ಅರ್ಥವಲ್ಲ. ಮಾಧ್ಯಮ ಎನ್ನುವಂಥದ್ದು ಒಂದು ಹಕ್ಕು. ಆ ಹಕ್ಕಿನಿಂದ ನಾನು ಇತರರ ಹಕ್ಕುಗಳನ್ನ ಹತ್ತುತ್ತೇನೆ ಅಥವಾ ಅವುಗಳಿಗೆ ತೊಂದರೆಯನ್ನ ಕೊಡ್ತೀನಿ ಅಂತಕ್ಕಂಥದ್ದಲ್ಲ. ಇವತ್ತಿನ ಪತ್ರಿಕೆಗಳೇ ಇರಲಿ ಅಥವಾ ಟಿವಿ ಮಾಧ್ಯಮಗಳೇ ಇರಲಿ, ಇವೆಲ್ಲ ಏನಾಗ್ಬಿಟ್ಟವು ಅಂತಂದ್ರೆ, ಬಹಳಷ್ಟು ಪತ್ರಿಕೆಗಳನ್ನ ರಾಜಕೀಯ ಪಕ್ಷಗಳು ಇಲ್ಲವೇ ವಾಣಿಜ್ಯ ಸಂಸ್ಥೆಗಳು ತಮ್ಮ ಪ್ರಚಾರ ಸಾಧನವನ್ನಾಗಿ ಬಳಸಿಕೊಳ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ಒಂದೊಂದು ಸೆಂಟರ್ ಹಾಕೊಂಡು ಬಿಟ್ಟಿರ್ತಾರೆ. ಹೆಚ್ಚು ತಮ್ಮ ತಮ್ಮ ಪಕ್ಷದ ಪ್ರಚಾರವನ್ನ ಮಾಡತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇನ್ನ ಕೆಲವೊಂದು ವಾಣಿಜ್ಯ ಸಂಸ್ಥೆಗಳು ಅವುಗಳನ್ನ ಖರೀದಿ ಹಿಡ್ಕೊಂಡು ಬಿಟ್ಟಿರ್ತಾವೆ. ತಾವೇನು ವಾಣಿಜ್ಯ ಪರಿಕರಗಳನ್ನ ಮಾಡಿರ್ತಾವೆ, ಅವುಗಳ ಮಾರಾಟದ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಮಾಧ್ಯಮವನ್ನ ಬಳಸ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಓದುಗರಿಗೆ ಸುದ್ದಿ, ಮಾಹಿತಿ ಮತ್ತು ಅಭಿಪ್ರಾಯಗಳನ್ನ ಸರಬರಾಜು ಮಾಡಬೇಕಾಗಿರ್ತಕ್ಕಂಥದ್ದು ಮಾಧ್ಯಮಗಳ ಕರ್ತವ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಪತ್ರಿಕೆಗಳನ್ನ ಓದ್ತಕ್ಕಂಥವರಿಗೆ ಸುದ್ದಿಗಳು ಬೇಕು, ಮಾಹಿತಿ ಎನ್ನುವಂಥದ್ದು ಬೇಕು, ಜೊತೆಗೆ ಯಾರ್ಯಾರು ಏನೇನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಬೇಕು ಎನ್ನುವಂತಹ ಕುತೂಹಲ ಸಹಜವಾಗಿ ಸಾಮಾನ್ಯವಾಗಿ ಓದುಗರಿಗೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಎಷ್ಟೋ ಸಂದರ್ಭದಲ್ಲಿ ಮಾನಹಾನಿ ಕೇಸುಗಳು ನಡೆಯತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ಒಬ್ಬ ವ್ಯಕ್ತಿ ಮರಣವನ್ನ ಹೊಂದಿದ್ದಾನೆ ಅಂತಂದ ಮೇಲೆ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾನಹಾನಿಕರ ವಿಷಯ ಪ್ರಕಟಿಸಲು ಪತ್ರಕರ್ತರಿಗೆ, ಮಾಧ್ಯಮಗಳಿಗೆ ಯಾವ ಹಕ್ಕು ಇಲ್ಲ. ಸತ್ತು ಹೋಗ್ಬಿಟ್ಟ ನಾವು
ಅವನ ಸುತ್ತಲೂ ಎಂತೆಂಥ ಸುದ್ದಿಗಳನ್ನು ಹಬ್ಬಿಸಿಬಿಡ್ತಾರ ಅಂತಂದ್ರೆ ಅದನ್ನು ನೋಡಬಾರ್ದು. ಅವನು ವಿನಾಕಾರಣ ಅಂದ್ರೆ ಇಂಥ ಸುದ್ದಿಗಳು ಯಾರಲ್ಲಿ ಹೆಚ್ಚಿಗೆ ಬರ್ತವು ಅಂತಂದ್ರೆ, ಈಗ ಒಬ್ಬ ರಾಜಕಾರಣಿ ಸತ್ತ ಅಂತಂದ್ರೆ ಜೀವಂತ ಇದ್ದಾಗ ಅವನ ಸುತ್ತಲೂ ಹಬ್ಬಂಗಿಲ್ಲ ಕಥೆಗಳು. ಒಬ್ಬ ಚಿತ್ರನಟ ಇದ್ದ ಅಂತಂದ್ರೆ ಜೀವಂತ ಇದ್ದಾಗ ಅವನ ಸುತ್ತಲೂ ಇಂತಹ ಕಥೆಗಳು ಹಬ್ಬಂಗಿಲ್ಲ. ಅವ ಸತ್ತ ಮೇಲೆ ಅವನ ಸುತ್ತಲೂ ಕೂಡ ಇಂತಹ ಕಥೆಗಳು ಹುಟ್ಕೊಳ್ತಕ್ಕಂಥದ್ದಿದೆಯಲ್ಲ, ಇದನ್ನ ಮಾಧ್ಯಮಗಳು ಮಾಡಬಾರದು ಎನ್ನುವಂಥದ್ದು. ಸ್ವಾಜ್ಞೆ ಹೇಳ್ತಾರೆ, ಮರಣ ಹೊಂದಿದ ವ್ಯಕ್ತಿಗಳ ಬಗ್ಗೆ ಮಾನಹಾನಿಕರ ವಿಷಯ ಪ್ರಕಟಿಸಲು ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ಯಾವ ಹಕ್ಕು ಇಲ್ಲ ಎನ್ನುವಂಥದ್ದು. ಸಮಾಜದ ಶಾಂತಿಗೆ ಭಂಗ ತರುವ ವಿಷಯದ ಪ್ರಕಟಣೆಗೆ ಕಾನೂನಿನ ಕಡಿವಾಣವಿದೆ. ಸೊ ಹಾಗಾಗಿನೇ ಎಷ್ಟೋ ಪತ್ರಕರ್ತರ ಮೇಲೆ ಇವತ್ತು ಮಾನಹಾನಿ ಕೇಸ್ಗಳು ನಡೆಯತಕ್ಕಂಥದ್ದನ್ನ, ಕಟ್ಲೆ ಆಗಿರ್ತಕ್ಕಂಥದ್ದನ್ನ, ಕೇಸ್ನೊಳಗೆ ಸಿಕ್ಕು ಜೈಲು ವಾಸವನ್ನು ಅನುಭವಿಸಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಹಾಗಾಗಿ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ, ಸಮಾಜ ಸೌಹಾರ್ದಯುತವಾಗಿ ಬದುಕಬೇಕು, ಎಲ್ಲರ ಮನಸ್ಸುಗಳು ಏಕಪ್ರಕಾರವಾಗಿರಬೇಕು, ಮನಸ್ಸುಗಳನ್ನ ಒಡೆಯುವಂತಹ ಸಾಹಸವನ್ನ ಮಾಡಬಾರದು ಎನ್ನುವಂತಹ ಧೋರಣೆಯನ್ನ ಇಟ್ಕೊಂಡು ಮಾಧ್ಯಮಗಳು ಕೆಲಸವನ್ನ ಮಾಡಬೇಕಾಗ್ತಾ ಇದೆ. ಸೊ ಅದನ್ನ ಹೇಳ್ತಾರೆ, ಶಾಂತಿಗೆ, ಸಮಾಜದ ಶಾಂತಿಗೆ ಭಂಗ ತರುವ ವಿಷಯದ ಪ್ರಕರಣಕ್ಕೆ ಕಾನೂನಿನ ಕಡಿವಾಣ ಅಂತಕ್ಕಂಥದ್ದು ಐತಿ. ಜೊತೆಗೆ ಧಾರ್ಮಿಕ ನಂಬಿಕೆಗಳನ್ನ ಕದಡುವ, ಭಾವನೆಗಳನ್ನ ಪ್ರಚೋದಿಸುವ ಪತ್ರಿಕೋದ್ಯಮ ರಾಷ್ಟ್ರಕ್ಕೆ ಕಳಂಕಕಾರಿ. ಇಷ್ಟೆಲ್ಲ ಗೊತ್ತಿರ್ತೈತಿ, ಇಷ್ಟೆಲ್ಲ ಹೇಳ್ತಿರ್ತೀವಿ, ಇಷ್ಟೆಲ್ಲ ನೋಡ್ತಿರ್ತೀವಿ. ಆದರೂ ಕೂಡ ಕೆಲವೊಂದಿಷ್ಟು ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ಜನರ ಮನಸ್ಸನ್ನ ಒಡೆಯುವ ಸಾಹಸವನ್ನ ಮಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನೋಡಿ, ಧಾರ್ಮಿಕ ನಂಬಿಕೆಗಳನ್ನ ಕದಡತಕ್ಕಂಥ ಅಂತ ಪರಿಸ್ಥಿತಿ ಅಂತಂದ್ರ ಇಲಿ ಬಂದ್ರ ಹುಲಿ ಬಂದೈತಿ ಅನ್ನುವ ರೀತಿ ಒಳಗ ಇವತ್ತ ಸುದ್ದಿಗಳು ಹಬ್ಬತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಜನರು ನಂಬಿ ಬಿಡ್ತಾರೆ. ಇತ್ತೀಚೆಗಂತೂ ಜನರು ನಂಬತಕ್ಕಂಥದ್ದು ಕಡಿಮೆ ಆಗೈತೆ. ಆ ಮಾತು ಬೇರೆ, ಎಲ್ಲ ಸುಳ್ಳು ಸುದ್ದಿ ಬಿಡೋ ಮರಾಯ ಅನ್ನೋ ಲೆಕ್ಕಕ್ಕೂ ಜನರು ಅಷ್ಟೊಂದು ವಿಶ್ವಾಸವನ್ನ ಮಾಧ್ಯಮಗಳ ಮೇಲೆ ಕಳೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಬಾರದು, ಕಳೆದುಕೊಳ್ಳಬಾರದು. ಜನರ ವಿಶ್ವಾಸಕ್ಕೆ ಧಕ್ಕೆ ತರುವ, ಜನರ ನಂಬಿಕೆಗೆ ನಾವು ದ್ರೋಹವನ್ನ ಬಗೆಯತಕ್ಕಂತಹ ರೀತಿಯಲ್ಲಿ ನಮ್ಮ ಬರವಣಿಗೆ ಎನ್ನುವಂಥದ್ದು ಇರಬಾರದು. ನೋಡಿ, ಬರವಣಿಗೆ ಎನ್ನುವಂಥದ್ದು ಯಾವುದೇ ಇರಲಿ, ಕಾವ್ಯ ಇರಲಿ, ಕಥೆ ಇರಲಿ, ಕಾದಂಬರಿ ಇರಲಿ, ಅಥವಾ ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಸುದ್ದಿ ಸಮಾಚಾರಗಳೇ ಇರಲಿ, ಹೆಂಗಿರಬೇಕು ಅಂತಂದ್ರ ಜನರ ಮನಸ್ಸುಗಳನ್ನ ಕಟ್ಟುವ ರೀತಿಯಲ್ಲಿ ಆ ಬರವಣಿಗೆ ಎನ್ನುವಂಥದ್ದು ಇರಬೇಕು ಎನ್ನುವಂಥದ್ದು. ಜನರ ಮನಸ್ಸನ್ನ ಕಲುಕುವ ರೀತಿಯಲ್ಲಿ ಇರಬಾರ್ದು, ಕಟ್ಟುವ ರೀತಿಯಲ್ಲಿ ಇರಬೇಕು. ಆ ರೀತಿ ಬರವಣಿಗೆ ಏನ್ ಮಾಡ್ತೈತಿ ಅಂತಂದ್ರ ಜನರ ಮನಸ್ಸುಗಳನ್ನ ತಿದ್ದುವಂತಹ ಪ್ರಯತ್ನವನ್ನ ಮಾಡ್ತೈತಿ. ಸೊ ಹಾಗಾಗಿ ಇಲ್ಲಿ ಧಾರ್ಮಿಕ ನಂಬಿಕೆಗಳನ್ನ ಕದಡತಕ್ಕಂಥದ್ದಾಗ್ಲಿ, ಭಾವನೆಗಳನ್ನ ಪ್ರಚೋದನೆ ಮಾಡತಕ್ಕಂಥದ್ದಾಗ್ಲಿ, ಇದು ರಾಷ್ಟ್ರಕ್ಕೆ ಕಳಂಕಕಾರಿ, ಆತಂಕಕಾರಿ, ರಾಷ್ಟ್ರ ವಿರೋಧಿಯಾಗಿರ್ತಕ್ಕಂಥದ್ದು. ಜೊತೆಗೆ ಹಣದ ಸಂಪಾದನೆಗೆ, ಅಧಿಕಾರದ ಆಮಿಷಕ್ಕೆ ಬಲಿಯಾಗಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಪತ್ರಕರ್ತರು ಇಲ್ಲದಿಲ್ಲ. ಅಂಥವರಿಂದ ಇಡೀ ವೃತ್ತಿಗೆ ಅವಮಾನ. ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಈ ರೀತಿ ಇರ್ತಕ್ಕಂಥ ಜನ ಹಣದ ಸಂಪಾದನೆಗೋಸ್ಕರ ತಮ್ಮತನವನ್ನ ತಾವು ಮಾರಿಕೊಂಡಿರ್ತಕ್ಕಂಥವರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ನಡೆದಿರತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರವನ್ನ ತೆಗೆದುಕೊಳ್ಳಿ, ಅಲ್ಲಿಯೂ ಕೂಡ ಹಣದ ಆಮಿಷ. ರಾಜಕೀಯ ಕ್ಷೇತ್ರವಂತೂ ಕೇಳುವ ಹಾಗಿಲ್ಲ. ಸಾಮಾಜಿಕ ಕ್ಷೇತ್ರ, ಎಲ್ಲಿ ಹೋದ್ರೂ ಕೂಡ ಈ ರೀತಿಯ ಜನರು ಇವತ್ತ ದೇಶದ ತುಂಬ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇಂಥವರಿಂದಾಗಿ ಒಬ್ಬ ಇಬ್ಬರು ಮಾಡಂಗಿರ್ಲಿ, ಇಡೀ ವೃತ್ತಿಗೆ ಅವಮಾನ ಅಂತಕ್ಕಂಥದ್ದು ನೋಡ್ತೀವಿ ನಾವು ಸಮಾಜ ವ್ಯವಸ್ಥೆ. 5 ಬಳ್ಳು ಸಮ ಇರಂಗಿಲ್ಲ. ಮನೆಯೊಳಗ ಒಂದೇ ರಕ್ತವನ್ನ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದ್ರಿದ್ರಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಒಳಗಿರ್ತೈತಿ. ಎಲ್ಲರ ಮನಸ್ಥಿತಿ ಅನ್ನುವಂಥದ್ದು ಒಂದೇ ರೀತಿ ಒಳಗ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇಂತಹ ಸಂದರ್ಭ ಸನ್ನಿವೇಶದೊಳಗ ಇಡೀ ಸಮಾಜ ವ್ಯವಸ್ಥೆಯೊಳಗ ಯಾರೋ ಒಬ್ಬರಿಬ್ರು ಈ ರೀತಿ ಮಾಡಿದಾಗ ಇಡೀ ಮಾಧ್ಯಮ ಕುಲಕ್ಕೆ ಒಂದು ರೀತಿಯ ಕಳಂಕ ಎನ್ನುವಂಥದ್ದನ್ನ ಅವರು ತಂದು ಒಡ್ಡುತ್ತಾರೆ. ಇದು ಆ ಕ್ಷೇತ್ರಕ್ಕೆ ಅವಮಾನಕರವಾಗಿರತಕ್ಕಂಥದ್ದು ಎನ್ನುವಂಥ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಕಡಿವಾಣ ಹಾಕುವುದಕ್ಕೂ ಕೂಡ ನ್ಯಾಯಾಂಗ ಎನ್ನುವಂಥದ್ದಿದೆ. ಪ್ರತಿಯೊಬ್ಬ ಪತ್ರಕರ್ತನಿಗೆ, ಮಾಧ್ಯಮಕಾರನಿಗೆ ನ್ಯಾಯಾಲಯದ ನಿಯಮಗಳ ಅರಿವು
ಮಹತ್ವಕಾರಿ ಎನ್ನುವಂಥದ್ದು ಕಾನೂನಿನ ಜ್ಞಾನ ಸಂಪಾದನೆ ಕಷ್ಟ. ಒಬ್ಬ ಪತ್ರಕರ್ತ ಮೈಯೆಲ್ಲ ಕಣ್ಣಾಗಿ ಅಧ್ಯಯನವನ್ನ ಮಾಡಬೇಕಾಗ್ತತಿ. ಪ್ರತಿಯೊಂದು ಕ್ಷೇತ್ರದ ಅಧ್ಯಯನ ಎನ್ನುವಂಥದ್ದು ಅವನಿಗೆ ಇರಲೇಬೇಕಾಗ್ತತಿ. ಯಾವುದೋ ಒಂದು ಕ್ಷೇತ್ರದೊಳಗ ಅಧ್ಯಯನವನ್ನ ಮಾಡಿ ಅವ ಬರಿತೀನಿ ಅಂತಂದ್ರೆ ಅದು ಸಾಧ್ಯವಿಲ್ಲ. ಮಾಧ್ಯಮದವರಿಗಂತೂ ಈ ಕಾನೂನಿನ ಅರಿವು ಎನ್ನುವಂಥದ್ದು, ತಿಳುವಳಿಕೆ ಎನ್ನುವಂಥದ್ದು ಅವನಿಗೆ ಇರಲೇಬೇಕಾಗ್ತತಿ, ತಿಳ್ಕೊಳ್ಳೇಬೇಕಾಗ್ತತಿ. ಅಜಾಗರೂಕತೆಯ ವರದಿಗಾರಿಕೆಯಿಂದ ತೊಂದರೆಗಳು ಉಂಟಾಗುತ್ತವೆ. ಯಾವುದೇ ಒಂದು ವರದಿಯನ್ನ ನಾವು ಮಾಡುವ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಪ್ರಕಟಣೆಗೆ ಯೋಗ್ಯವಾದ ನಂತರ ಅದರ ಸಾಕ್ಷಿ ಸಮೇತ ನಾವು ಇಟ್ಟುಕೊಂಡು ಅದನ್ನು ಪ್ರಕಟ ಮಾಡಿದಾಗ ಒಂದು ರೀತಿಯ ಬೆಲೆ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯತೆ ಎನ್ನುವಂಥದ್ದಿದೆ. ಇಲ್ಲ ಅಂತಂದ್ರೆ ನಾವು ಯಾವುದೇ ರೀತಿಯ ಆಧಾರ ರಹಿತವಾಗಿರತಕ್ಕಂಥ ವರದಿಗಳನ್ನ ಜನರಿಗೆ ಕೊಟ್ವಿ ಅಂತಂದ್ರೆ ಅವರು ಮಾನನಷ್ಟ ಹಾನಿ ಕೋರ್ಟ್ಗೆ ಹೋಗ್ತಾರೆ. ಅವಾಗ ಪತ್ರಕರ್ತರು ತೊಂದರೆಗಳನ್ನು ಅನುಭವಿಸುವಂತಹ ಸಂದರ್ಭ, ಸನ್ನಿವೇಶಗಳು ನಿರ್ಮಾಣವಾಗ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ನಿಷ್ಪಕ್ಷಪಾತ ನ್ಯಾಯ ವಿತರಣೆಯ ಕಾರ್ಯದಲ್ಲಿ ಮಧ್ಯಪ್ರವೇಶ ಮಾಡುವುದು ಅನುಚಿತ. ನಮ್ಮ ದೇಶ ನ್ಯಾಯಾಂಗಕ್ಕೆ ಹೆಚ್ಚಿನ ಬೆಲೆಯನ್ನ, ಹೆಚ್ಚಿನ ಗೌರವವನ್ನ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಮ್ಮ ಬರವಣಿಗೆ ಎನ್ನುವಂಥದ್ದು ಇರಬಾರದು ಅಂತಕ್ಕಂಥದ್ದು. ಆಧಾರರಹಿತ ಆಪಾದನೆಗಳನ್ನ ಮಾಡತಕ್ಕಂಥದ್ದು ನ್ಯಾಯಾಲಯದ ನಿಂದನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಕಾನೂನನ್ನ ಲಘುವಾಗಿ ಕಾಣುವುದು ಅನುಚಿತ. ಪತ್ರಕರ್ತರು ಕಾನೂನನ್ನ ಲಘುವಾಗಿ ತೆಗೆದುಕೊಳ್ಳಬಾರದು. ಆ ರೀತಿ ಲಘುವಾಗಿ ತೆಗೆದುಕೊಳ್ಳುವುದರಿಂದ ಅನೇಕ ಸಮಸ್ಯೆಗಳಿಗೆ ನಾವು ಈಡಾಗ್ತೇವೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬೇಕು. ಹಾಗೇನೆ ನಾವು ನ್ಯಾಯಾಲಯದ ಗೌರವಕ್ಕೆ ಧಕ್ಕೆ ಆದರೆ ಜನತಂತ್ರಕ್ಕೆ ಹಾನಿಕರ. ಹಾಗಾಗಿ ಪತ್ರಕರ್ತರು ಬಹಳ ಕಟ್ಟೆಚ್ಚರಿಕೆಯನ್ನ ವಹಿಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಬೇರೆ ಬೇರೆ ವಿಷಯಗಳನ್ನ, ವಿಚಾರಗಳನ್ನ ನಾವು ಆಲೋಚನೆ ಮಾಡೋದಾದರೆ, ಸಾಮಾಜಿಕ ಜವಾಬ್ದಾರಿ ಎನ್ನುವಂಥದ್ದು ಪತ್ರಕರ್ತರಿಗೆ ಅಥವಾ ಮಾಧ್ಯಮಕಾರರಿಗೆ ಇರಲೇಬೇಕು ಅಂತಕ್ಕಂಥದ್ದು. ಬೇರೆಯವರ ಖಾಸಗಿ ಜೀವನದ ವಿವರಗಳಿಗೆ ಅವರು ಕೈ ಹಾಕ್ಲಿಕ್ಕೆ ಹೋಗಬಾರದು. ನೋಡಿ, ವ್ಯಕ್ತಿ ವೈಯಕ್ತಿಕ ವಿಷಯಗಳನ್ನ, ವಿಚಾರಗಳನ್ನ ನಾವು ಕೆದಕಿ ಅದನ್ನ ಬರೀಲಿಕ್ಕೆ ಹೋಗಬಾರದು ಎನ್ನುವಂಥದ್ದು. ಸೊ ಅದನ್ನೇ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವ ಹಕ್ಕು ಎನ್ನುವಂಥದ್ದು ಇದ್ದೇ ಇರ್ತತಿ. ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳು, ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು, ಅವರು ಸಮಾಜದ ವ್ಯಕ್ತಿಗಳು ಕೂಡ ಆಗಿರೋದ್ರಿಂದ ಅಂಥವರ ಜೀವನದ ಬಗ್ಗೆ, ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾಧ್ಯಮಗಳಿಗೆ ವಸ್ತು ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅವರ ಖಾಸಗಿ ಜೀವನದ ಬಗ್ಗೆ ಕುತೂಹಲಕಾರಿಯಾಗಿರ್ತಕ್ಕಂಥ ವದಂತಿಗಳು ಹುಟ್ಟುಕೊಳ್ತವೆ. ನಾನು ಆಗ್ಲೇ ಹೇಳಿದೆ, ಈಗ ಸಾರ್ವಜನಿಕ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ? ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಕ್ಕಂಥ ನಟ ನಟಿಯರು ಬರ್ತಾರೆ, ಕಲಾವಿದರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಹೀಗೆ ಬಂದಿರತಕ್ಕಂತಹ ವ್ಯಕ್ತಿಗಳ ಖಾಸಗಿ ಜೀವನ ಯಾವುದು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಯಾವುದು ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ವರದಿಯನ್ನ ನಾವು ಮಾಡಬೇಕಾಗ್ತದೆ. ಅವರು ಸಾಮಾಜಿಕ ವ್ಯಕ್ತಿಗಳಾಗಿರೋದ್ರಿಂದ ಅವರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡಿ ಅವರ ತಪ್ಪು ಒಪ್ಪುಗಳನ್ನ ಪರಿಶೀಲಿಸಿ ನಾವು ಸುದ್ದಿಯನ್ನ ಕೊಟ್ಟಾಗ ಅದಕ್ಕೊಂದು ರೀತಿಯ ವ್ಯಾಲ್ಯೂ ಅಂತಕ್ಕಂಥದ್ದು ಬರ್ತೈತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನ ಮತ್ತೆ ಮತ್ತೆ ನಾನು ಹೇಳ್ತಕ್ಕಂಥದ್ದು, ಸಮೂಹ ಮಾಧ್ಯಮಗಳಿಗೆ ನೈತಿಕತೆಯ ಅರಿವು ಇದ್ದಲ್ಲಿ ಅವುಗಳ ವಿಶ್ವಾಸಾರ್ಹತೆಗೆ ಆನೆಯ ಬಲ ಬರ್ತೈತಿ, ಬಹಳ ಶಕ್ತಿ ಬರ್ತೈತಿ. ಮತ್ತೆ ಹೇಳಿದ್ನಲ್ಲ, ನಮ್ಮಲ್ಲಿ ನೈತಿಕತೆ ಇದ್ದಾಗ ನಾವು ಎಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಲು ಸಮರ್ಥರಾಗುತ್ತೇವೆ.
ನನ್ನಲ್ಲಿಯೇ ನೈತಿಕತೆ ಇಲ್ಲ ಅಂತಂದ್ರೆ ಬರ್ತಕ್ಕಂಥ ಸಣ್ಣ ಸಮಸ್ಯೆ ಇದ್ರೂ ಸಹಿತ ನಾವು ಕುಗ್ಗಿ ಹೋಗ್ತೇವೆ, ಎದುರಿಸ್ಲಿಕ್ಕೆ ಆಗ್ಲಾರ್ದೇನೆ ಸೋಲನ್ನ ಒಪ್ಪಿಕೊಳ್ಳುವಂತಹ ಸಂದರ್ಭ ಸನ್ನಿವೇಶ ನಿರ್ಮಾಣ ಆಗ್ತತಿ. ಮಾಧ್ಯಮಗಳನ್ನ ಬಳಸುವ ರೀತಿಯಲ್ಲಿ ಮತ್ತು ನಿರ್ವಹಿಸುವ ಜನರಲ್ಲಿ ಎಚ್ಚರಿಕೆ ಎನ್ನುವಂಥದ್ದು ಇರಬೇಕು. ಬಹಳ ಎಚ್ಚರದಿಂದ ನಾವು ಇರಬೇಕಾಗ್ತಾ ಇದೆ. ವಿಶ್ವಾಸ ಅರ್ಹತೆಯನ್ನ ಕಳೆದುಕೊಂಡಿರತಕ್ಕಂತಹ ಮಾಧ್ಯಮಗಳು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ವಿಚಾರವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಸಮೂಹ ಮಾಧ್ಯಮಗಳು ಸುದ್ದಿ ಮತ್ತು ಅದರ ವಿಮರ್ಶೆಯನ್ನ ನೀಡ್ತವೆ ಎನ್ನುವಂಥದ್ದು. ಸಾಮಾನ್ಯವಾಗಿ ಸುದ್ದಿಯ ಹಿಂದಿನ ಸುದ್ದಿಗೂ ಕೂಡ ಮಹತ್ವ ಎನ್ನುವಂಥದ್ದು ಇರುತ್ತದೆ. ಯಾವ ಸಮಾಜದಲ್ಲಿಯೇ ಆಗಲಿ ಅತಿ ಆಸೆ ಉಳ್ಳ ಜನರು ವಾಮ ಮಾರ್ಗದಿಂದ ಸಂಪತ್ತನ್ನ ಗಳಿಸ್ಲಿಕ್ಕೆ ಅಥವಾ ಅಧಿಕಾರ ಸೂತ್ರವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ಕ್ಷೇತ್ರ ತಗೊಂಡ್ರು ಇವತ್ತೇನಾಗ್ಬಿಟ್ಟತಿ ಅಂತಂದ್ರೆ ಪರಿಸ್ಥಿತಿ ಅತಿಯಾದ ಆಸೆ ಮನುಷ್ಯನಿಗೆ. ಆ ಆಸೆಯಿಂದ ವಾಮ ಮಾರ್ಗವನ್ನ ಹಿಡಿತಾನೆ, ತಪ್ಪು ದಾರಿಯನ್ನ ಹಿಡಿತಾನೆ. ಹೇಗಾದರೂ ಮಾಡಿ ನಾನು ಸಂಪತ್ತನ್ನ ಗಳಿಸಬೇಕು, ಹೇಗಾದರೂ ಮಾಡಿ ನಾನು ಅಧಿಕಾರವನ್ನ ಹಿಡಿದುಕೊಳ್ಳಬೇಕು. ಈ ರೀತಿಯ ಪ್ರಯತ್ನಗಳು ಇವತ್ತು ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಇರ್ತಕ್ಕಂಥ ಅಧಿಕಾರದ ದುರುಪಯೋಗ ಮಾಡಿಕೊಳ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ ನಾವು ಕಾಣ್ತೇವೆ. ದಿನನಿತ್ಯದ ಸಮಾಜ ವ್ಯವಸ್ಥೆಯೊಳಗೆ ಪತ್ರಿಕೆಗಳಲ್ಲಿ ನೀವು ಬರಿತಾ ಇರ್ತೀರಿ. ಪತ್ರಿಕೆಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಹಣದ ದುರುಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ, ಹಣದ ಆಶೆಗೋಸ್ಕರ ಏನೇನನ್ನ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಎಲ್ಲ ಹಂತಗಳಲ್ಲಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗವನ್ನ ಬಯಲಿಗೆ ಎಳೆಯುವ ಕಾರ್ಯ ಸಮೂಹ ಮಾಧ್ಯಮಗಳದ್ದು. ಹೌದಂತ ವ್ಯಕ್ತಿಗಳಿದ್ರು ಅಂತಂದ್ರೆ ಆ ರೀತಿ ಆಸೆ ಆಮಿಷಗಳಿಗೆ ಈಡಾಗಿ ತಮ್ಮ ತನವನ್ನ ಮಾರಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇದ್ರು ಅಂತಂದ್ರ ಅಂಥವರ ದಾಖಲೆ ಸಮೇತ ವರದಿ ಮಾಡಿದಾಗ ಅವುಗಳಿಗೆ ಒಂದಿಷ್ಟು ಬೆಲೆ ಬರ್ತತಿ. ಇಂಥ ಸುದ್ದಿಗಳನ್ನ ಪ್ರಕಟಪಡಿಸಿರ್ತಕ್ಕಂಥ ಪತ್ರಿಕೆಗೂ ಕೂಡ ಗೌರವ ಬರ್ತತಿ. ಆ ಸುದ್ದಿಯನ್ನ ಪ್ರಕಟ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಬರ್ತೈತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಸೊ ಇನ್ನು ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳು ಬೇಕಾದಷ್ಟು ಇವೆ. ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಮಾಧ್ಯಮ ಎನ್ನುವಂಥದ್ದು ಏನನ್ನ ಮಾಡಬೇಕು? ಸಮಾಜ ವ್ಯವಸ್ಥೆಯನ್ನ ಶುಭ್ರವನ್ನಾಗಿ ಇಡ್ತಕ್ಕಂಥದ್ದು ಮಾಧ್ಯಮಗಳ ಕರ್ತವ್ಯ. ಎಷ್ಟಂತ ತೊಳಿಲಿಕ್ಕಾಗ್ತದೆ ಜನರ ಮನಸ್ಸನ್ನ? ಒಂದು ಬುಟ್ಟಿ ಒಳಗಿನ ಎಲ್ಲಾ ಹಣ್ಣು ಕೆಟ್ಟಿರುವಾಗ ಒಂದ ಹಣ್ಣ ಚಲೋ ಇರ್ತೀನಿ ಅಂತಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಹಣ್ಣುಗಳು ಸೇರಿಸಿ ಚಲೋ ಇರತಕ್ಕಂತ ಆ ಹಣ್ಣನ್ನು ಕೂಡ ಕೆಡಿಸಿ ಬಿಡ್ತಾವೆ. ಒಂದ ಹಣ್ಣ ಕೆಟ್ಟಿತ್ತು ಅಂದ್ರೆ ಲಗುನ ತೆಗೆದು ಹೊರಗೆ ಒಗಿಬೇಕು. ಸಮಾಜ ವ್ಯವಸ್ಥೆಯೊಳಗ ಈ ರೀತಿಯ ದುಷ್ಟ ವ್ಯಕ್ತಿಗಳಿದ್ದಾರೆ ಅಂತಂದ್ರ ಒಬ್ರು ಇಬ್ರು ಇದ್ರೆ ತೆಗೆದು ಹೊರಗೆ ಒಗಿಬಹುದಾ? ಇಡೀ ವ್ಯವಸ್ಥೆನೇ ಕೆಟ್ಟಿರೋ ಹೊತ್ತಿನೊಳಗ ಯಾರನ್ನ ದೂಷಿಸಿ ಏನು ಪ್ರಯೋಜನ? ಸೊ ಹಾಗಾಗಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಪ್ರಮಾಣದಲ್ಲಿ ಮಾಧ್ಯಮ ಎನ್ನುವಂಥದ್ದು ಜನರ ಮನಸ್ಸನ್ನ ಅಥವಾ ಸಮಾಜದ ವ್ಯವಸ್ಥೆಯನ್ನ ಆದಷ್ಟು ಶುಭ್ರವಾಗಿ ಇಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಎನ್ನುವಂಥದ್ದು. ಎಷ್ಟು ಸಾಧ್ಯತೆ ಅಷ್ಟು ಜನರ ಕಲುಷಿತ ಮನಸ್ಸುಗಳನ್ನ ತೊಳೆಯುವಂತಹ ಕೆಲಸಗಳನ್ನ ಈ ಮಾಧ್ಯಮಗಳು ಮಾಡಬೇಕು ಅಂತಕ್ಕಂಥದ್ದು. ಪತ್ರಿಕೋದ್ಯಮದ ಹೆಸರಿನೊಳಗ ಮುಗ್ಧರ ಅಥವಾ ನಿರ್ದೋಷಿಗಳ ಮಾನಹಾನಿ ಸಲ್ಲದು. ಎಷ್ಟೋ ಸಂದರ್ಭ ಸನ್ನಿವೇಶದೊಳಗ ಮಾಧ್ಯಮದವರು, ಈ ಪತ್ರಿಕೋದ್ಯಮದವರು ಅವರ ಹೆಸರಿನೊಳಗ ಮುಗ್ಧರಿರ್ತಾರೆ, ನಿರ್ದೋಷಿಗಳಿರ್ತಾರೆ. ಅಂಥವರನ್ನ ಅವಮಾನ ಮಾಡುವ ರೀತಿ ಒಳಗ ಸುದ್ದಿಗಳು ಪ್ರಸಾರ ಆಗ್ತಕ್ಕಂಥದ್ದು, ಪ್ರಕಟವಾಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅವರ ಮಾನ ಹರಾಜಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಬಾರದು ಎನ್ನುವಂಥದ್ದು. ಧನಾರ್ಜನೆಗಾಗಿ ನಾನಾಗಲೇ ಹೇಳಿದೆ, ಹಣದ ಆಸೆಗೋಸ್ಕರ, ಹಣದ ಸಂಪಾದನೆಗೋಸ್ಕರ ವಾಮ ಮಾರ್ಗ ಹಿಡಿದಿರ್ತಕ್ಕಂತಹ ಪತ್ರಿಕೆಗಳಿಂದ ಶೋಷಣೆ ಆಗ್ತಾ ಇರತಕ್ಕಂಥದ್ದು ಇದು ಪತ್ರಿಕಾ ಧರ್ಮಕ್ಕೆ ಆಗುತ್ತಿರುವ ಅಪಚಾರ. ನಾನಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರತಿಯೊಂದು ವ್ಯಕ್ತಿಗಳಿಗೂ ಅವರದೇ ಆಗಿರ್ತಕ್ಕಂಥ ಧರ್ಮಗಳು, ಸಿದ್ಧಾಂತಗಳು, ತತ್ವ ಇತ್ಯಾದಿಗಳೆಲ್ಲ ಇರ್ತವೆ. ಆ ತತ್ವಕ್ಕೆ ವಿರೋಧವಾಗಿ ನಾವು ನಡೆದುಕೊಳ್ಳಬಾರದು ಎನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು.
ವಾಮ ಮಾರ್ಗ ಹಿಡಿದಿರುವ ಪತ್ರಿಕೆಗಳಿಂದ ಶೋಷಣೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇದು ಕೇವಲ ಆ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಅವಮಾನವಲ್ಲ, ಇಡೀ ಪತ್ರಿಕಾ ಧರ್ಮಕ್ಕೆ ಆಗ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅಂಥ ಸಂದರ್ಭದೊಳಗೆ ಇವರು ಕಾನೂನಿನ ತೊಡಕುಗಳನ್ನು ಎದುರಿಸಬೇಕಾಗ್ತಾ ಇದೆ, ಮಾನಹಾನಿ ಕಟ್ಲಿಗೆ ಸಿದ್ಧರಾಗಬೇಕಾಗ್ತಾ ಇದೆ. ಒಟ್ಟಾರೆ ಸಾಮಾಜಿಕ ಜವಾಬ್ದಾರಿ ಮಾಧ್ಯಮಕಾರರಿಂದ ನಿಸ್ವಾರ್ಥ ಸೇವೆ ಮತ್ತು ಅನುಪಮ ತ್ಯಾಗವನ್ನು ಬಯಸ್ತಾ ಇದೆ. ಯಾವ ಮಾಧ್ಯಮ ಕರ್ತೃವಿನಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಇರ್ತತಿ, ಇವತ್ತು ಬಹಳ ಅಪರೂಪ. ಎಲ್ಲರಲ್ಲಿಯೂ ಕೂಡ ಸ್ವಾರ್ಥ ಎನ್ನುವಂಥದ್ದು ಮನೆ ಮಾಡಿದೆ. ಸ್ವಾರ್ಥದ ಹಿನ್ನೆಲೆ ಒಳಗೆ ನಾವು ಸೇವೆಯನ್ನ ಮಾಡ್ತೀವಿ ಅಂತಕ್ಕಂಥವ್ರು ಸಿಗತಕ್ಕಂಥದ್ದು ಬಹಳ ಅಪರೂಪ. ಎಲ್ಲ ಸ್ವಾರ್ಥಿಗಳು, ನಿಸ್ವಾರ್ಥ ಸೇವೆ ಮಾಡ್ತೀನಿ ಅಂತಕ್ಕಂಥವ್ರು ಇಲ್ಲವೇ ಇಲ್ಲ. ಅದೇ ರೀತಿ ತ್ಯಾಗ ಎನ್ನುವಂಥ ನೋಡಿ, ಇವೆಲ್ಲ ನಮ್ಮ ಸಮಾಜದ ಆದರ್ಶ ಮೌಲ್ಯಗಳು. ಇಂತಹ ಮೌಲ್ಯಗಳನ್ನು ಇಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು, ಮಾಧ್ಯಮದ ಮುಖಾಂತರವಾಗಿ ಜನರಿಗೆ ತಿಳಿಸಿಕೊಡಬೇಕು ಅಂದಾಗ ಮಾಧ್ಯಮಕ್ಕೆ ಒಂದು ಬೆಲೆ ಎನ್ನುವಂಥದ್ದು ಬರ್ತತಿ. ಅದರದೇ ಆಗಿರತಕ್ಕಂಥ ಗೌರವವನ್ನು ಅದು ಕಾಪಾಡಿಕೊಂಡಂತೆ ಆಗ್ತಾ ಇದೆ. ಇಂತಹ ಅನೇಕ ವಿಷಯ ವಿಚಾರಗಳನ್ನು ಮಾಧ್ಯಮದಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಎನ್ನುವಂಥದ್ದಿದೆ. ನಮ್ಮ KV ನಾಗರಾಜ್ ಅಂತಕ್ಕಂಥವರು ಬರೆದಿರ್ತಕ್ಕಂಥ ಸಮೂಹ ಮಾಧ್ಯಮಗಳು ಮತ್ತು ಸಮಾಜ ಎನ್ನುವಂತಹ ಪುಸ್ತಕದಲ್ಲಿ ಇಂತಹ ಅನೇಕ ವಿಷಯ ವಿಚಾರಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿರತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರತಕ್ಕಂಥ ಡಾಕ್ಟರ್ ಓಂಕಾರ ಕಾಕಡೆಯವರಿಗೂ, ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ, ಆ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.